ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಮಟನ್ ಕೈಮಾ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ನೋಡಿ, ಈ ಥರ ಕೈಮಾ ಉಂಡೆ ನಾನು ಮಾಡಿದ್ದೀನಿ. ಇದು ತುಂಬ ಸಿಂಪಲ್ ಮತ್ತು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಯಾವ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಬನ್ನಿ, ತಡ ಮಾಡೋದು ಬೇಡ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಜಾರಿಗೆ ಮಟನ್ನ ನೀಟಾಗಿ 3-4 ಸಲ ತೊಳ್ಕೊಂಡು ಅದರಲ್ಲಿ ಮೆತ್ತಗಿರೋದನ್ನು ತೆಗೆದು ನೀಟಾಗಿ ರುಬ್ಕೊಳ್ಳೋಣ. ಈ ರೀತಿಯಾಗಿ ರುಬ್ಕೊಂಡು ಒಂದು ಕಾವಲಿಗೆ ಹಾಕ್ಕೊಂಡು ನೀಟಾಗಿ ಅದನ್ನ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬೇಯಬೇಕದು. ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳೋಣ. ಅದು ಮಾಂಸದಲ್ಲಿರುವಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆ ರೀತಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ನೋಡಿ ಎಷ್ಟು ನೀರು ಬಂದಿದೆ ಅದರಿಂದ. ನೀಟಾಗಿ ನೀರನ್ನೆಲ್ಲ ಬಸ್ಕೊಳ್ಳೋಣ. ಬಸ್ಕೊಂಡು ಒಂದು ತಟ್ಟೆಗೆ ಹಾಕಿ ನೀಟಾಗಿ ಅದನ್ನ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ನೀಟಾಗಿ ನುಣ್ಣಗೆ ಇನ್ನೊಂದು ಸಲ ರುಬ್ಕೋಬೇಕು. ರುಬ್ಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಇದಕ್ಕೇ ಕಾರ್ನ್ಫ್ಲೋರು 1-2 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ಬಿರುಕು ಬಿಡೋದಿಲ್ಲ. ಮತ್ತು 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು, ಕಾರ್ನ್ಫ್ಲೋರು ಮತ್ತು 1 ಸ್ಪೂನು ಅಕ್ಕಿ ಹಿಟ್ಟು, ಇದೆಲ್ಲ ಏನಕ್ಕೆ ಹಾಕ್ಕೊಳ್ತಾ ಇರೋದು ಅಂದರೆ ಅದು ಬೈಂಡಿಂಗ್ ಚೆನ್ನಾಗಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಏಕೆಂದರೆ ಮಧ್ಯೆ ಮಧ್ಯೆ ಬಿರುಕು ಬಿಡೋದಿಲ್ಲ, ಮತ್ತು ನಾವು ಎಣ್ಣೆಯಲ್ಲಿ ಹಾಕಿ ಕರಿಯುವಾಗ ಅದು ಒಡ್ಕೊಳ್ಳೋದಿಲ್ಲ. ಹಾಗೆ 1 ಚಿಟಿಕೆ ಮಾತ್ರ ಉಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಹೊಂದಾಣಿಕೆ ಆಗಬೇಕಲ್ವ. ಅದಕ್ಕೆ ನಾನು ನೋಡಿ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಬೇಕು ಅನ್ನಿಸ್ತು, ಮತ್ತು 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಮಿಲಾಯಿಸ್ಕೊಂಡು ನೀಟಾಗಿ ಅದನ್ನ ಚಪಾತಿ ಹಿಟ್ಟನ್ನ ಯಾವ ರೀತಿ ನಾವು ನಾದ್ಕೊಳ್ತೀವಿ ಕೈಯಿಂದ, ಆ ರೀತಿಯಾಗಿ ಚೆನ್ನಾಗಿ ನಾದಿ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಬಿಟ್ಟಾದಮೇಲೆ ಈ ರೀತಿಯಾಗಿ ಉಂಡೆ ಥರ ಲೆಮನ್ ಇರುತ್ತಲ್ಲ ಆ ಸೈಜಲ್ಲಿ ಉಂಡೆನ ಕಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಟ್ಕೋಬೇಕು. ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಮಾಡಿದ್ದು ಕೈಮಾ ಉಂಡೆನ, ತುಂಬ ಚೆನ್ನಾಗಿ ಬಂದಿದೆ. ಅರ್ಧ kg ಮಟನ್ಗೆ ಎಷ್ಟು ಒಂದು 15-16 ಕೈಮಾ ಉಂಡೆ ಬಂದಿದೆ ನೋಡಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ನಾನು ಉಂಡೆ ಆಕಾರದಲ್ಲಿ ಮಾಡಿಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ನಾನು ಕಡಾಯಿ ಇಟ್ಕೊಂಡು ಅದಕ್ಕೆ ಮುಳುಗುವಷ್ಟು ಮಾತ್ರ ನಾನು ಎಣ್ಣೆ ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೊಂದೇ ಹಾಕ್ಬಿಟ್ಟು ನಾವು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಬಿಡಿ, ಏಕೆ ಅಂತಂದರೆ ಅದು ಆ ಎಣ್ಣೆಗೆ ಹೊಂದ್ಕೋಬೇಕಲ್ವಾ. ಒಂದು 5 ನಿಮಿಷ ಬಿಟ್ಟು ಆಮೇಲೆ ನೀಟಾಗಿ ಎಲ್ಲ ಕಡೆ ಆಗೋ ರೀತಿ 1 ಸ್ಪೂನು ಅಥವಾ ಏನಾದರೂ ತೊಗೊಂಡು ಅದನ್ನ ಎಲ್ಲ ಕಡೆ ಫ್ರೈ ಆಗೋ ರೀತಿ ಅದನ್ನ ನಾವು ಇದು ಮಾಡೋಣ. ನೋಡಿ, ಈಗ ಇದೇ ರೀತಿಲಿ ಎಲ್ಲ ಕೈಮೆ ಉಂಡೆಗಳನ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಯಿತು ನಮ್ಮ ಕೈಮಾ ಉಂಡೆ. ತುಂಬ ಚೆನ್ನಾಗಾಗಿದೆ ಅಲ್ವಾ?
ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹೋಟ್ಲುಗಳಲ್ಲಿ ಹೋಗಿ ಕೇಳಿದಾಗ ಒಂದು ಕೈಮಾ ಉಂಡೆ 40 ರೂಪಾಯಿ ಅನ್ನಂಗೆ ಹೇಳ್ತಾರೆ. ಅದೇ ಅರ್ಧ kg ತೊಗೊಂಡು ಬಂದರೆ ಒಂದು 15ರಿಂದ 20 ಕೈಮಾ ಉಂಡೆಗಳು ಆಗುತ್ತೆ. ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.